ಹಾಂ ಮಂಡಕ್ಕಿ ಇಲ್ಲೇ ಇತ್ತು ಪಲಾವ್. ಹಾಂ ಪಲಾವ್. ನಿಮ್ಮ ಹೆಸರು? ಚೆನ್ನಯ್ಯ ಅಂತ. ಯಾವ ಊರು ನಿಮ್ಮದು? ಮಾದೇನಹಳ್ಳಿ ಹೊನ್ನಾಳಲ್ಲೇ ಮದುವೆಗಿರೋದು. ಹೌದಾ? ನಿಮ್ಮ ಗಂಡ ಹೆಂಡತಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 25 ವರ್ಷ ಆಯ್ತು. ಸ್ಟಾರ್ಟ್ ಆಗಿದ್ದರಿಂದ ಇಲ್ಲೇ ಮಾಡ್ತಾ ಇರೋದು. ಇಲ್ಲಿ ಸುತ್ತಮುತ್ತ ಎಷ್ಟು ಜನ ಸೇರ್ತಾರೆ ಸುತ್ತಮುತ್ತ ಹಳ್ಳಿಯವರು? ಸುಮಾರು ಒಂದು 150 ಹಳ್ಳಿ ಜನ ಬರ್ತದೆ. 150 ಹಳ್ಳಿ ಜನ ಸುತ್ತಲೂ. ಮಳೆಗಾಲದಲ್ಲ ಯಾವ ತರ ಮತ್ತೆ ಇಲ್ಲಿ ತುಂಬಾ ಮಳೆಗಾಲ ಆದಾಗ ಒಂದು ಸ್ವಲ್ಪ ವಜ್ಜಕತ್ರಿ. ಆದ್ರೂ ಮತ್ತೆ ಅದ್ರಾಗ ಜನ ರೈತರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಕಷ್ಟ ಸುಖ ಎಲ್ಲ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಏನ್ ಮಾಡಂಗೈತಿ? ಹೌದೌದು. ಅದೇ ತರನೇ ಈಗ ನಡ್ಸ್ಕೊಂತ ಬಂದಿರೋದು. ಇದು ನಿಮ್ಮಲ್ಲಿ ಏನೇನು ಸಿಗುತ್ತೆ ಫುಡ್? ದೋಸೆ ಸಿಗ್ತೈತೆ, ಆಮೇಲೆ ಮಂಡಕ್ಕಿ, ಪಲಾವು, ಕಡಲೆಬೇಳೆ ವಡೆ, ಮೆಣಸಿನಕಾಯಿ ಬೋಂಡ. ಎಲ್ಲೆಲ್ಲಿ ಸಂತೆ ನಡೀತೋ ಅಲ್ಲೆಲ್ಲಿಗೆ ಹೋಗ್ತಾ ಇರ್ತೀರಾ? ಗಾಡಿಯಲ್ಲಿ ಹೋಗ್ತಾ ಇರ್ತೀರಾ? ಗಾಡಿ ಆಟ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸ್ಟಾರ್ಟ್ ಮಾಡಿದ್ರೆ ಚೆನ್ನಪ್ಪ ಸ್ವಾಮಿಯವ್ರು ಇಲ್ಲಿ ಹೊನ್ನಾಳಿ ಅಜ್ಜಾರ್ ಇದ್ದಾಗ ಅವ್ರು ಉದ್ಘಾಟನೆ ಮಾಡಿದಾಳಿಂದ ನಾವು ಮಾಡ್ತಾನೆ ಇದ್ದಾವೆ. ಇದು ಅವಾಗಳಿಂದನು ವ್ಯಾಪಾರ ಚೆನ್ನಾಗಿದೆ. ಒಟ್ಟು ಸುಳ್ಳೆ ಈಗ ಆಗಿಲ್ಲ ಅನ್ಬಾರ್ದು. ದೇವ್ರು ನಡೆಸ್ತಾ ಇದ್ದಾನೆ ಇದ್ರಾಗ. ಒಟ್ಟು ನಾವು ಇದರಲ್ಲೇ ಮಾಡ್ತೇವೆ. 2 ಎಕರೆ ಜಮೀನು ಮಾಡ್ತೇವೆ. ಹಸು ಕಡೆಗೆ ಹಸು ಕಡೆಗೆ ಹಸುನು ಮಾಡ್ತದೆ. ಬುಧವಾರ ಇಲ್ಲಿ, ಶುಕ್ರವಾರ ಅಲ್ಲಿ ಸವಳಂಗದಲ್ಲೂ ಇದೆಯಾ? ಸೋಳಂಗ ಐತಿ. ಕುರಿ ಮಾರ್ಕೆಟ್ ಅಲ್ಲಿ ಪಲಾವು ದೋಸೆ ಅಷ್ಟೇ. ಅಲ್ಲಿ ಇದು ಮಂಡಕ್ಕಿ ದೋಸೆ, ಪಲಾವು ಮಂಡಕ್ಕಿ ಮಾಡ್ತಾವೆ ಅಲ್ಲಿ ಜಾಸ್ತಿ. ದೋಸೆ ಹೋಗಲ್ಲ ಅಲ್ಲಿ. ಮಾಡಿರೋಕತ್ತೆ ಜನ ನಮ್ಮಲ್ಲಿ ಅವರು ಪಲಾವು ಜಾಸ್ತಿ ತಿನ್ನೋದು. ಬರೀ 20 ರೂಪಾಯಿ 25 ರೂಪಾಯಿ ತಿಂಡಿ ಇತ್ತು ಅವತ್ತಿನ ಕಾಲದಾಗ. ಈಗೆಲ್ಲ 15 ವರ್ಷ 25 ವರ್ಷ ಹಿಂದೆ ಮೆಣಸಿನ್ಕಾಯಿ ಬೋಂಡ ತಿಂಡಿ ಸೇರಿ 30 ರೂಪಾಯಿ ಇಸ್ಕೊಂತಿದ್ವಿ ಎಲ್ಲ ಸೇರಿ. ಟೀ ಕೊಟ್ಟು ಬರೀ 30 ರೂಪಾಯಿ ಅವತ್ತಿನ ಟೈಮ್ನಾಗ. ಅವ್ರು ಒಬ್ರು ಇರ್ತಾರೆ, ಒಬ್ರು ಕೊಡ್ತಾರೆ, ಒಬ್ರು ಇರೋದಿಲ್ಲ. ಒಬ್ರು ಕಷ್ಟದಾಗಿರ್ತಾರೆ, ಉಪವಾಸ ಬಂದಿರ್ತಾರೆ. ಸಾಕಾರ ಮೊದಲು ಮುಂದಿನವ್ರು ಕೊಡ್ತಾರೆ ಅನ್ನೋದು ವಿಶ್ವಾಸದಾಗ ಕೊಡ್ತಾ ಇರ್ತೇವೆ, ಹೋಗ್ತಾ ಇರ್ತೇವೆ, ಬರ್ತಾ ಇರ್ತೇವೆ. ಅವಾಗ ಹಸು ರೇಟ್ ಎಲ್ಲ ಕಮ್ಮಿ ಇತ್ತ ಜಾಸ್ತಿ ಇತ್ತ? ಅವಾಗ ಕಡಿಮೆ ಇತ್ತು. ಬರೀ 5,000 4,000 ಅಷ್ಟೇ. 5,000 10,000. ಈಗಿರೋದು 50,000 ಲಕ್ಷ. ಕಡಿಮೆ ಇಲ್ವೇ ಇಲ್ಲ. ಲಕ್ಷ ಈಗ ಪಕ್ಕ ಲಕ್ಷ. ಈಗ ಯಾಕೆ ಹಂಗೆ? 50 ಲಕ್ಷ ಅಂದ್ರೆ ಡಿಮ್ಯಾಂಡ್ ಆತಲ್ಲ. ದನಗಳು ಹಸುಗಳು ಬೇರೆ ಕಡೆ ಹೋಗಿಸಿದ್ವು ಇತ್ಲಾಗೆ. 5 ರೂಪಾಯಿದಾಗ ತಿಂಡಿ ಮಾಡಿದಾವೆ ಇಲ್ಲಿ. 10 ರೂಪಾಯಿ ಒಂದು ಟೈಮ್ 10 ರೂಪಾಯಿ ಕೊಡೋದು ನಾವು. ಸಂತೆ ಹೊನ್ನಾಳಿ ಸಂತೆ ಯಾವಾಗ ಫೇಲ್ ಆಗಿಲ್ಲ. ಹೊನ್ನಾಳಿ ಸಂತೆ ಮಾತ್ರ ಯಾವತ್ತೂ ಫೇಲ್ ಆಗಿಲ್ಲ. ಯಾವೂರಿಂದ ಬಂದಿರಾ? ತುಗ್ಲಳ್ಳಿ. ಓರಿ ಎಷ್ಟು ವರ್ಷ ಆಗಿದೆ? ಇದೆ ಒಂದು 3 ವರ್ಷ. ಎಷ್ಟಲ್ಲಾಗಿದೆ? 6 ಆಗಿದೆ. ಮನೇಲೆ ಹುಟ್ಟಿದೇನಾ? ಇಲ್ಲ, ತಗೊಂಬಂದಿರೋದು. ಹೌದಾ? ಎಷ್ಟು ಹೇಳ್ತೀರಾ ಅಣ್ಣ ರೇಟ? 65,000 ಹೇಳ್ತೀವಿ. 65. ಕರು ಎಷ್ಟು ಬಂದಿದಾವೆ ಇದರಿಂದ? ಒಂದು 100 ಮೇಲೆ ಆಗಿದಾವೆ. ಕ್ರಾಸಿಂಗ್ ಎಲ್ಲ ಎಷ್ಟು ಅಂತೀರಾ ಅಲ್ಲಿ? 300. ಸುಮ್ಮನೆ ಹಿಡ್ಕೊಂಬಂದಿವಿ ನೋಡೋಣ ಅಂತ. ವ್ಯಾಪಾರ ಏನಾರು ಆಯ್ತಾ? ಇಲ್ಲ. ಅದು ಓರಿ ನಿಮ್ದೇನಾ? ಹಾಂ ನಮ್ದು. ಎಷ್ಟಲ್ಲ ಅಣ್ಣ? ಅಲ್ಲಿ ಮಾಡಿಲ್ಲ. ಹೌದಾ? ಮನೇಲೆ ಹುಟ್ಟಿದ್ದ ತಂದಿದ್ದು. ಕ್ರಾಸಿಂಗ್ ಬಿಟ್ಟಿದ್ದೀರಾ? ಇಲ್ಲ ಬಿಟ್ಟಿಲ್ಲ. ಇನ್ನೂ ಬಿಟ್ಟಿಲ್ಲ. ಎಷ್ಟು ಹೇಳ್ತೀರಾ ರೇಟ್? ಇದು 90 ಹೇಳ್ತಾಣ. 90 ಹೇಳ್ತೀರಾ? ವ್ಯಾಪಾರ ಅಲ್ಲಿ ಮಾಡಿಲ್ಲ. ವ್ಯಾಪಾರ ಆಗಿಲ್ಲ? ಇಲ್ಲ ಆಗಿಲ್ಲ. ಎಷ್ಟು ತಿಂಗಳು ಹೋಗ್ಬೇಕು ಕ್ರಾಸಿಂಗಿಗೆ? ಕ್ರಾಸಿಂಗ್ ಅಲ್ಲಿ ಕೆಡಿದ ಮ್ಯಾಗೆ ಏನಿಲ್ಲ. ಅದು ಮಾಡಿಬಿಟ್ರೆ ಏನು ಮಾಡ್ತಾವೆ. ನೀವು ಎಷ್ಟು ತಿಂಗಳು ಇರ್ತದೆ ತಂದಿದ್ದ? ಏನ ಸಣ್ಣದಿದ್ದ ತಂದಿದ್ದೋಣ. ಎಲ್ಲಿಂದ ತಂದಿದ್ದ? ಎಲ್ಲಿಂದನ ತಂದಿದ್ರು ನಮ್ಮ ಮನೆಗೆ ತಂದಿದ್ರು. ಅವ್ರಿಲ್ಲ. ಹಾಂ ಹಳ್ಳಿಕಾರ. ಹಾಂ ಇಲ್ಲ. ಬ್ಯಾಸ್ಯ ಮಾಡಕ್ಕೆ ತಂದಿದ್ವಿ. ಬ್ಯಾಸ್ಯನ ಮಾಡಿದ್ದೇವೆ. ಆದ್ರೆ ಗಾಡಿಗೆ ಉಡಿದೇವೆ ಅಷ್ಟೇ. ಬ್ಯಾಸ್ಯ ಹೋಯ್ದು ಅಂತ.